ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಪರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ನೋಡ್ತಾ ಇದ್ದೀವಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನ ಅಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಅನ್ಯಮಾನೇ ಶರೀರೇ. ಅಂದರೆ ಈ ಜೀವ ಏನಾಗಿದ್ದಾನೆ, ಹಿಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ನಿತ್ಯ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದರು. ಈ ಶ್ಲೋಕದಲ್ಲಿ ಜೀವ ನ ಜಾಯತೆ ಮ್ರಿಯತೆ, ಆ ಜೀವನಿಗೆ ಹುಟ್ಟು ಎನ್ನತಕ್ಕದ್ದು ಇಲ್ಲ, ಸಾವು ಎನ್ನತಕ್ಕದ್ದು ಇಲ್ಲ. ನಾಯಂ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ, ಈ ರೀತಿಯಾಗಿ 3 ಕಾಲದಲ್ಲೂ ಆಗೋದಿಲ್ಲ. ಅಂದ್ರೆ ಏನರ್ಥ? ಜೀವ ಹೊಸದಾಗಿ ಹುಟ್ಟಿದ, ಇದ್ದ ಜೀವ ಸತ್ತೋದ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜೀವ ಯಾವತ್ತೂ ಕೂಡ ನಿತ್ಯವಾಗಿ ಇರ್ತಾನೆ, ಯಾರಿಂದಲೂ ಕೂಡ ಅವನನ್ನ ಕೊಲ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅಜೋನಿತ್ಯ ಶಾಶ್ವತೋಯಂ ಪುರಾಣ, ಇದು ಒಂದು ವೇದ ಮಂತ್ರ, ಉಪನಿಷತ್ತಿನ ಮಂತ್ರ, ಅದನ್ನ ಹೇಳ್ತಾ ಇದ್ದಾರೆ. ಶ್ರುತಿ ಸ್ಮೃತಿ ಸಿದ್ಧಂ ಅಂದ್ರೆ ನ ಜಾಯತೆ ತದ್ಧಿ ತದೈಕ್ಷತ ದೇಶತಃ ಕಾಲತೋ ಯೋಸು ಅವಸ್ಥಾತಃ ಸ್ವತೋ ಅನ್ಯತಃ ಅವಿಪ್ಲುತ ಅವಬೋಧಾತ್ಮ ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧಂ. ಅಂದರೆ ಏನರ್ಥ? ಪರಮಾತ್ಮನ ಜ್ಞಾನದಂತೆ ಜೀವನ ಜ್ಞಾನ ಇರೋದಿಲ್ಲ. ಪರಮಾತ್ಮ ಅವನ ಅದ್ಭುತವಾದ ವಿಲಕ್ಷಣವಾದ ಜ್ಞಾನ, ಅವನ ಕಿಂಚಿತ್ ಸದೃಶವಾದ ಜ್ಞಾನ, ಪರಮಾತ್ಮನ ಪ್ರಸಾದದಿಂದ ಬರತಕ್ಕ ಒಂದು ಜ್ಞಾನ ಜೀವನಿಗೆ ಇದೆ. ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವಾತ್, ಆ ಪರಮಾತ್ಮನ ಸಾದೃಶ್ಯ ಜೀವನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶಾಶ್ವತಃ, ಆ ಪರಮಾತ್ಮ ಸದಾ ಏಕರೂಪನಾಗಿದ್ದಾನೆ. ಪುರಂ ದೇಹಂ ಅಣತೀತಿ ಪುರಾಣ ತಥಾಪಿ ನ ಹನ್ಯತೆ ಹನ್ಯಮಾನೇಪಿ ದೇಹೆ. ಯಾವ ಕಾರಣದಿಂದ ಪರಮಾತ್ಮ ಒಂದು ಸನ್ನಿಧಾನ ನಿತ್ಯವಾಗಿ ಇದೆ, ಅದರಿಂದ ಶರೀರ ನಾಶ ಆದರೂ ಕೂಡ ಜೀವನಿಗೆ ನಾಶ ಎನ್ನತಕ್ಕದ್ದು ಇಲ್ಲ. ಹಾಗೆ ಅಂತ ಮುಖ್ಯವಾದ ಒಂದು ವಿಚಾರ ಇದು. ಜೀವ ಈಗ ಏನೋ ಒಂದು ತಗೊಳ್ಳೋಣ, ಯಾವುದೋ ಒಂದು ರೀತಿಯಿಂದ ಆಕ್ಸಿಡೆಂಟ್ ಆಯಿತು ಅಥವಾ ಏನೋ ಒಂದು ಕಾರಣದಿಂದ ಮೃತ ಆದ ಅಂತ ಇಟ್ಟುಕೊಳ್ಳಿ. ದೇಹ ನಾಶ ಆಗ್ತದೆ ಹೊರತು ಜೀವನಿಗೆ ನಾಶ ಎನ್ನತಕ್ಕದ್ದು ಇಲ್ಲ. ಅಲ್ಲ, ಅದಕ್ಕೇನ್ ಕಾರಣ? ಹಾಗೆಂದ್ರೆ ಪರಮಾತ್ಮ ನಿತ್ಯದಲ್ಲೂ ಕೂಡ ಜೀವನ ಜೊತೆಗೆ ಇರುವುದರಿಂದ, ಬಿಂಬನಾಗಿ ಜೀವನಿಗೆ ಇರುವುದರಿಂದ ಜೀವನಿಗೆ ನಾಶ ಎನ್ನತಕ್ಕದ್ದೇ ಇಲ್ಲ. ಮುಖ್ಯವಾದ ವಿಷಯ ಇದು. ಜೀವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಜೀವ ನಿತ್ಯ ಹಾಗೆ ಅಂತ ಇದು ನಮ್ಮ ಸಿದ್ಧಾಂತ. ಇದು ಇನ್ನು ವೇದ ಅವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ ಅತಃ ಏವಂ ವೇದ ಸಹ ಕಂ ಘಾತಯತಿ ಹಂತಿವ. ಈ ರೀತಿಯಾಗಿ ಪರಮಾತ್ಮ ಎಲ್ಲರ ಒಳಗೂ ಇದ್ದು ಜೀವನ ನಿತ್ಯತ್ವವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗೆ ಅಂತ ಆದ ಮೇಲೆ ಅಂತ ಜೀವನನ್ನ ಯಾರು ತಾನೇ ಕೊಲ್ಲಲಿಕ್ಕೆ ಸಾಧ್ಯ? ಅಥವಾ ಶರೀರ ಸತ್ತದಕ್ಕೆ ಜೀವ ಸತ್ತ ಅಂತ ತಿಳಿದರೆ ಅದು ಸರಿಯಲ್ಲ. ಜೀವನಿಗೆ ತಾನು ಸ್ವತಃ ಜೀವನಾಶ ಆಗ್ತಾನೆ ಅಂತನೂ ತಿಳಿಯಬಾರದು. ಇನ್ನೊಂದು ಇನ್ನೊಂದು ಶರೀರವನ್ನ ಸಂಹಾರ ಮಾಡಿದಾಗಲೂ ಕೂಡ ಜೀವನನ್ನ ಸಂಹಾರ ಮಾಡಿದೆ ಹಾಗೆ ಅಂತ ತಿಳಿಯಬಾರದು. ಇದು ಹೇಳ್ತಾ ಇದ್ದ. ಅವಿನಾಶಿನಂ ನೈಮಿತ್ತಿಕ ನಾಶ ರಹಿತಂ, ಯಾವ ನಿಮಿತ್ತದಿಂದಲೂ ಕೂಡ ಪರಮಾತ್ಮನಿಗೂ ನಾಶ ಇಲ್ಲ, ಜೀವನಿಗೂ ಕೂಡ ನಾಶ ಇಲ್ಲ. ಎರಡೆರಡು ರೀತಿಯಾಗಿ ಇದನ್ನ ವ್ಯಾಖ್ಯಾನ ಮಾಡಬಹುದು ಈ ಶ್ಲೋಕಗಳನ್ನು. ಪರಮಾತ್ಮ ಪರವಾಗಿಯೂ ವ್ಯಾಖ್ಯಾನ ಮಾಡಬಹುದು, ಜೀವ ಪರವಾಗಿಯೂ ವ್ಯಾಖ್ಯಾನ ಮಾಡಬಹುದು. ಪರಮಾತ್ಮನಿಗೂ ನಾಶ ಇಲ್ಲ, ಜೀವನಿಗೂ ಕೂಡ ನಾಶ ಇಲ್ಲ.
ನಿತ್ಯಂ ಸ್ವಾಭಾವಿಕ ನಾಶರಹಿತಂ ಅಂತ ಬರೀತಾರೆ. ನಿತ್ಯ ಅಂದ್ರೆ ಸ್ವಾಭಾವಿಕವಾಗಿಯೇ ನಾಶ ಇಲ್ಲ ಇವುಗಳಿಗೆ. ಅಥವಾ ಅವಿನಾಶಿನಂ ದೋಷಯೋಗ ರಹಿತಂ, ಪರಮಾತ್ಮನ ರೀತಿಯಾಗಿ ಅರ್ಥ ಮಾಡಿದರೆ ನಾಶ ಇಲ್ಲದವ ಅಂದ್ರೆ ಯಾವ ದೋಷವೂ ಇಲ್ಲದವ ಅಂತ ಅರ್ಥ. ನಿತ್ಯಂ ಸದಾ ಅಭಾವಿನಂ, ಸದಾ ಭಾವಿನಂ ಸದಾ ಇರತಕ್ಕವನು ಅಂತ ಅರ್ಥ. ಇದು ಸರ್ವತ್ರ ವಿವೇಕ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯಾನಿ ಸಂಯಾತಿ ನವಾನಿ ದೇಹಿ. ದೇಹಾತ್ಮ ವಿವೇಕ ಅನುಭವಾರ್ಥಂ ದೃಷ್ಟಾಂತಮಾಹ ವಾಸಾಂಸಿ ಇತಿ. ಅಂದ್ರೆ ಈ ಜೀವನಿಗೂ ಈ ಶರೀರಕ್ಕೂ ಏನು ಸಂಬಂಧ ಇದೆ ಹಾಗೆಂಬುದನ್ನ ಒಂದು ದೃಷ್ಟಾಂತ ಕೊಟ್ಟು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದು ವ್ಯಕ್ತಿ, ಒಂದು ಮನುಷ್ಯ ಒಂದು ಬಟ್ಟೆಯನ್ನ ಹಾಕೋತಾನೆ. ಆ ಬಟ್ಟೆ ಏನಾಗಿದೆ, ತುಂಡು ತುಂಡು ಆಯ್ತು, ಕಾಲಕ್ರಮೇಣ ತುಂಡಾಗ್ತದೆ, ನಶಿಸಿ ಹೋಗ್ತದೆ. ನಶಿಸಿ ಹೋದಾಗ ಏನಾಗ್ತದೆ, ಅದನ್ನ ಬಿಸಾಕ್ಬಿಡ್ತಾನೆ. ವಾಸಾಂಸಿ ಜೀರ್ಣಾಣಿ, ಜೀರ್ಣಾಣಿ ಅಂದ್ರೆ ಹಳೇದಾದ ಹರಿದೋದ ಬಟ್ಟೆ ಅಂತ. ಅದನ್ನ ಹೇಗೆ ಬಿಟ್ಟು ಬಿಟ್ಟು ನವಾನಿ ಗೃಹ್ಣಾತಿ, ಹೊಸ ಬಟ್ಟೆಯನ್ನ ತೆಗೆದು ಹಾಕೋತಾನೆ. ಅದನ್ನ ಹಾಕುವಾಗ ಅವನಿಗೆ ದುಃಖ ಬರುತ್ತದ? ಹಳೆ ಬಟ್ಟೆ ಕಿತ್ತೋಗಿದೆ, ಜಟಿಲವಾಗಿದೆ, ಉಪಯೋಗ ಇಲ್ಲ, ಅದನ್ನ ಇಟ್ಕೊಂಡು ಏನ್ ಮಾಡೋದು ಅಂತ ಅದನ್ನ ಬಿಸಾಕ್ತಾನೆ. ಇನ್ನು ಹೊಸದು ತೆಕ್ಕೋತಾನೆ. ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ. ಅದೇ ರೀತಿಯಾಗಿ ಜೀರ್ಣವಾದ ಒಂದು ಶರೀರ ಇದೆ. ವಯಸ್ಸಾದ ಮೇಲೆ ಕಣ್ಣು ಕಾಣಿಸೋದಿಲ್ಲ ಸರಿಯಾಗಿ, ಕಿವಿ ಕೇಳಿಸೋದಿಲ್ಲ, ಹಲ್ಲು ಇರೋದಿಲ್ಲ ತಿನ್ನೋದಕ್ಕೆ, ಇತ್ಯಾದಿ ತೊಂದರೆಗಳು ಬರುತ್ತವೆ. ಓಡಾಡೋದಕ್ಕೆ ಶಕ್ತಿ ಇರೋದಿಲ್ಲ, ಅನೇಕ ರೋಗಗಳು ಬರುತ್ತವೆ. ಅಂತಹ ಶರೀರವನ್ನು ಬಿಟ್ಟು ಹೇಗೆ ಹಳೆ ಬಟ್ಟೆಯನ್ನ ಬಿಸಾಕಿ ಹೊಸ ಬಟ್ಟೆಯನ್ನ ತೆಕ್ಕೋತೀವಿ, ಅದೇ ತರ ಈ ಶರೀರವನ್ನ ಬಿಟ್ಟು ಮತ್ತೊಂದು ಶರೀರ, ಹೊಸ ಶರೀರ, ಸಣ್ಣ ಮಗುವಾಗಿ ಹುಟ್ಟಿ ಮತ್ತೆ ಹೊಸ ಶರೀರವನ್ನು ಪಡಿತೀವಿ ನಾವು. ಅದಕ್ಕಾಗಿ ಯಾಕೆ ದುಃಖ ಪಡಬೇಕು? ಬಟ್ಟೆಯನ್ನ, ಹಳೆ ಬಟ್ಟೆ ಬಿಸಾಕಿದಾಗ ಯಾರು ದುಃಖ ಪಡ್ತಾರಾ? ಪಡೋದಿಲ್ಲ. ಈ ರೀತಿಯಾಗಿ ಶರೀರವು ಒಂದು ಬಟ್ಟೆ ಇದ್ದಾಗೆ. ಬಟ್ಟೆಯನ್ನ ತೆಗೆದುಹಾಕುವಷ್ಟೇ ಶರೀರವನ್ನ ತೆಗೆದುಹಾಕುವ ಒಂದು ಮನೋಭಾವನೆ ನಮ್ಮಲ್ಲಿ ಇರ್ಬೇಕಷ್ಟೇ. ಈ ಶರೀರದ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಮಾಡಬಾರ್ದು. ನಂದು 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 ನಮ್ದು ಅಲ್ಲವೇ ಇಲ್ಲ, ಒಂದಿನ ಹೋಗೇ ಹೋಗ್ತದೆ ಇದು. ನೀವು ಬೇಕಂದ್ರೆ ಸರಿ, ನಾವು ಬೇಕಂದ್ರೆ ಸರಿ, ಬೇಡ ಅಂದ್ರೂ ಸರಿ, ಹೋಗತಕ್ಕದ್ದು. ಅದರಿಂದ ಹೇಗೆ ಬಟ್ಟೆಯನ್ನ ತೆಗೆದು, ಹಳೆ ಬಟ್ಟೆಯನ್ನು ತೆಗೆದು ಬಿಸಾಕ್ತೀವಿ, ಅದೇ ರೀತಿಯಾಗಿ ಶರೀರವನ್ನು ಬಿಸಾಡುವ, ಸುಮ್ಮನೆ ಬಿಸಾಕಬಾರದು. ಜೀರ್ಣ ಆದರೆ ಅದಾಗದೆ ಹೋಗ್ತದೆ, ನಾವೇನ್ ಮಾಡ್ಬೇಕಾಗಿಲ್ಲ. ದೇವರ ವ್ಯವಸ್ಥೆಯನ್ನು ಮಾಡಿ ಇಟ್ಟಿದ್ದಾನೆ. ಅದರಿಂದ ದುಃಖ ಪಡ್ಲಿಕ್ಕೆ ಅವಕಾಶನೇ ಇಲ್ಲ. ಹಾಗೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಒಂದು ಜೀವ ನೋಡಿ, ನಾವು ಹಾಕೊಳ್ಳುವ ಬಟ್ಟೆ ಬೇರೆ, ಈ ಶರೀರ ಬೇರೆ. ಹೇಗೆ ಸ್ಪಷ್ಟ ನಮಗೆ ಭೇದ ಭಾವನೆ ಇದೆಯೋ ಅದೇ ರೀತಿಯಾಗಿ ಈ ಶರೀರವೂ ಕೂಡ ಅಷ್ಟೇ. ಶರೀರ ಬೇರೆ, ಜೀವ ಬೇರೆ. ಅದರಿಂದ ಶರೀರವನ್ನ ತೆಗೆದುಹಾಕುವ ಕೆಲಸವನ್ನ ಮಾಡಿದಾಗ ದುಃಖ ಪಡಬಾರದು ಅಂತ ಇಷ್ಟು ಹೇಳಿ, ಆ ಶರೀರ, ಆ ಜೀವ ಒಳಗೆ ಇರ್ದಲ್ಲ, ಜೀವನನ್ನ ನೈನಂ ಚಿಂದಂತಿ ಶಸ್ತ್ರಾಣಿ, ಅಥವಾ ಆ ಜೀವನ ಒಳಗಿರುವ ಪರಮಾತ್ಮ, ಎರಡು ರೀತಿಯಾಗಿ ಅರ್ಥ ಮಾಡಬಹುದು. ನೈನಂ ಚಿಂದಂತಿ, ಯಾವ ಶಸ್ತ್ರಗಳು ಕೂಡ ಈ ಜೀವನನ್ನಾಗಲಿ ಅಥವಾ ಜೀವನ ನಿಯಾಮಕನಾದ ಪರಮಾತ್ಮನನ್ನಾಗಲಿ ಚಿಂದಂತಿ, ತುಂಡು ಮಾಡೋದಿಲ್ಲ. ಏನಾರು ಮಾಡಿ ಜೀವನಿಂದ ಪರಮಾತ್ಮನನ್ನ ತುಂಡು ಮಾಡಿ ತೆಗೆದಾಕ್ಬಿಡ್ತೀನಿ ಹಾಗೆಂದ್ರೆ ಬಾಣಗಳಿಂದ, ಆಯುಧಗಳಿಂದ ಸಾಧ್ಯ ಇಲ್ಲ. ನೈನಂ ದಹತಿ ಪಾವಕಃ, ಸರಿ, ಆಯುಧಗಳಿಂದ ಆಗೋದಿಲ್ಲ. ಸುಟ್ಟಾಕ್ಬಿಡ್ತೀನಿ ಜೀವರಾಶಿಯನ್ನ ಅಥವಾ ಅದರೊಳಗೆ ಇರತಕ್ಕ ಭಗವಂತನನ್ನ. ನೈನಂ ದಹತಿ ಪಾವಕಃ, ಅಗ್ನಿಯು ಕೂಡ ಸುಡುವ ಸಾಮರ್ಥ್ಯ ಇಲ್ಲ. ಜೀವನನ್ನ ಸುಡುವ ಅಥವಾ ಜೀವನ ಒಳಗೆ ನಿಯಾಮಕನಾಗಿರುವ ಪರಮಾತ್ಮನನ್ನು ಸುಡುವ ಸಾಮರ್ಥ್ಯ ಅಗ್ನಿಗೂ ಇಲ್ಲ. ನಚೈನಂ ಕ್ಲೇದಯಂತ್ಯಾಪಃ, ನೀರು ಕೂಡ ಇವನನ್ನ ಕ್ಲೇದಯಂತಿ ಅಂತ ಬರೀತಾರೆ. ಅಂದ್ರೆ ಈ ಉಬ್ಬುವುದು, ಉಪಚಯ ಇತ್ಯಾದಿಗಳನ್ನ ಮಾಡ್ತದೆ ನೀರಿಗೆ, ಆ ಸಾಮರ್ಥ್ಯ ಇದೆ. ನೀರಲ್ಲಿ ಅನೇಕ ಜನ ಕೊಚ್ಚಿಕೊಂಡು ಹೋಗೋರು ಇದ್ದಾರೆ. ಆ ರೀತಿಯಾಗಿ ಜೀವನಿಗೆ ಮಾಡ್ತೇನೆ ನೀರಿನಿಂದ ಎಫೆಕ್ಟ್ ಹಾಗೆಂದ್ರೆ ನೀರಿನಿಂದಲೂ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪೃಥ್ವಿ ಆಯ್ತು, ಶಸ್ತ್ರಾಸ್ತ್ರ ಅಂದ್ರೆ ಪೃಥ್ವಿ ತತ್ವದಿಂದಲೂ ಏನೂ ಆಗೋದಿಲ್ಲ, ಬೆಂಕಿಯಿಂದಲೂ ಏನೂ ಆಗೋದಿಲ್ಲ. ನೀರಿನಿಂದಲೂ ಕೂಡ ಜೀವನಿಗಾಗಲಿ ಪರಮಾತ್ಮನಾಗಲಿ ನಾಶವನ್ನ ಯಾರು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ ಶೋಷಯತಿ ಮಾರುತಃ, ಗಾಳಿಯಿಂದ ಒಣಗಿಸ್ತೀನಿ, ಗಾಳಿಯಿಂದ ಒಣಗಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಅದರಿಂದ
ಜೀವ ಪರಮಾತ್ಮ ಅವರ ಸಂಬಂಧ ನಿತ್ಯವಾಗಿ ಇರುತ್ತದೆ. ಅದನ್ನ ಯಾರು ತೆಗೆದಾಕ್ಲಿಕ್ಕೆ ಬರೋದಿಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾನೋ ಅಚಲೋಯಂ ಸನಾತನ. ಅಂತ ರೀತಿಯಾದ ಪರಮಾತ್ಮ, ಯಾವ ಕಾರಣದಿಂದಲೂ ನಾಶ ಇಲ್ಲದವ ಆ ಪರಮಾತ್ಮ ಅಚ್ಛೇದ್ಯ, ಬಾಣಗಳಿಂದ ತುಂಡು ಮಾಡ್ಲಿಕ್ಕಾಗೋದಿಲ್ಲ. ಅದಾಹ್ಯ, ಬೆಂಕಿಯಿಂದ ಸುಡ್ಲಿಕ್ಕಾಗೋದಿಲ್ಲ. ಅಕ್ಲೇದ್ಯ, ನೀರಿನಿಂದ ಕ್ಲೇದ್ಯ ಮಾಡ್ಲಿಕ್ಕಾಗೋದಿಲ್ಲ. ಅಶೋಷ್ಯ, ಗಾಳಿಯಿಂದ ಒಣಗಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ಪರಮಾತ್ಮ ಏನಾಗಿದ್ದಾನೆ? ನಿತ್ಯ ಸರ್ವಗತ ಸ್ಥಾನನು, ನಿತ್ಯದಲ್ಲೂ ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಾನೆ. ಅಚಲ, ಛಲ ಇಲ್ಲದವನು, ಎಲ್ಲ ಕಡೆ ಇರೋದ್ರಿಂದ ಅವನಿಗೆ ಚಲನಾಂಬಾದು ಇಲ್ಲ ಅಂತಾರೆ. ಎಲ್ಲ ಕಡೆ ಇರುವ ಅವನಿಗೆ ಓಡಾಡೋದು ಅಂದ್ರೆ ಏನು? ಇದೆಲ್ಲ ವಿಚಿತ್ರ. ಪರಮಾತ್ಮ ಓಡಾಡ್ತಾನೆ, ನಾವು ಓಡಾಡ್ತೀವಿ ಅಂದ್ರೆ ಏನರ್ಥ? ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗ್ತೀವಿ. ಯಾಕೆ? ಆ ರೂಮಲ್ಲಿ ನಾವಿಲ್ಲ, ಅದರಿಂದ ಅಲ್ಲಿಗೆ ಕಾಲಿಂದ ನಡ್ಕೊಂಡು ಹೋಗ್ತೀವಿ. ಆದ್ರೆ ದೇವರಿಗೆ ಆಗಿಲ್ಲ ನೋಡಿ. ದೇವರು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾನೆ ಹಂಗಂದ್ರೆ ಏನರ್ಥ? ದೇವರು ಮೊದಲು ಇಲ್ಲ, ಆಮೇಲೆ ನಡ್ಕೊಂಡು ಹೋದ ಅಂತ ಹೇಳಿಕ್ ಬರ್ತದ? ಇಲ್ಲ. ಈ ರೂಮಲ್ಲೂ ಇದ್ದಾನೆ, ಆ ರೂಮಲ್ಲೂ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ, ಆದ್ರೂ ದೇವರು ನಡೀತಾನೆ. ಇದು ವೈಚಿತ್ರ್ಯ, ವಿಶಿಷ್ಟ. ನಿತ್ಯ ಸರ್ವಗತ ಸ್ಥಾನೋ ಅಚಲೋಯಂ ಸನಾತನ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೇನಂ ನಾನು ಶೋಚಿತಂ ಅರ್ಹಸಿ. ಈ ಪರಮಾತ್ಮ ಅವ್ಯಕ್ತ, ಕಣ್ಣಿಗೆ ಕಾಣಿಸುವವನಲ್ಲ. ಅಚಿಂತ್ಯ, ನಮ್ಮ ಬುದ್ಧಿಗೆ ತರ್ಕಕ್ಕೆ ಎಡಕುವವನಲ್ಲ ಅವನು. ಅವಿಕಾರ್ಯ, ವಿಕಾರ ಇಲ್ಲದವ. ಆ ರೀತಿಯಾಗಿ ಶಾಸ್ತ್ರಗಳು ಇವನನ್ನ ತಿಳಿಸಿಕೊಡ್ತಾ ಇದೆ, ಪರಮಾತ್ಮನನ್ನು. ತಸ್ಮಾದೇವಂ ವಿದಿತ್ವ, ಈ ರೀತಿಯಾಗಿ ತಿಳಿದು ನೀನು ನೈನಂ ಶೋಚಿತಂ ಅರ್ಹಸಿ, ದುಃಖ ಪಡ್ಲಿಕ್ಕೆ ನೀನು ಅರ್ಹನಲ್ಲ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಜೀವನನ್ನ ಬಿಂಬನಾಗಿ ಇದ್ದು ರಕ್ಷಣೆ ಮಾಡ್ತಾನೆ. ಆದ ಮೇಲೆ ಜೀವನಿಗೆ ನಾಶ ಎಲ್ಲಿಂದ ಬಂತು? ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ ಅಂತ ನೀನ್ ಏನು ಚಿಂತನೆ ಮಾಡ್ತೀಯಾ? ಯಾವುದು ಸರಿಯಲ್ಲ ಅದು. ಆ ರೀತಿಯಾಗಿ ಚಿಂತನೆ ದೊಡ್ಡವರಿಗೆ ಸಮ್ಮತ ಅಲ್ಲ. ಜ್ಞಾನಿಗಳು ಈ ರೀತಿಯಾಗಿ ಹೇಳ್ತಾರೆ, ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಬಿಂಬನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಜೀವ ನಿತ್ಯನಾಗಿ ಇರುವಂತೆ ಮಾಡ್ತಾನೆ. ಈ ರೀತಿಯಾಗಿ ದೊಡ್ಡವರು ಹೇಳ್ತಾರೆ. ಅದನ್ನ ತಿಳಿದು ನೀನು ದುಃಖ ಪಡಬಾರದು ಅಂತ ಕೃಷ್ಣನ ಅಭಿಪ್ರಾಯ. ಇದು ಕೃಷ್ಣನಿಗೆ, ಅರ್ಜುನನಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಮಾಡಿದ ಒಂದು ಉಪದೇಶ ಇದು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀಹರೇ.